ಅಬ್ರಹಾಮನು ಎದುರು ನೋಡಿದ್ದು ಒಂದೇ ಒಂದು ಮಗುವನ್ನು. ಆದರೆ ದೇವರು ಅಬ್ರಹಾಮನ ಮೂಲಕವಾಗಿ ಜನಾಂಗಗಳನ್ನು ಉಂಟು ಮಾಡಬೇಕೆಂದು ಬಯಸಿದ್ದರಿಂದ ಅಷ್ಟು ಕಾಲ ವಿಳಂಬ ಮಾಡಿ ಅವನನ್ನು ಪಕ್ವತೆಗೆ ತಂದು ನಂಬಿಕೆಯಲ್ಲಿ ದೃಢತೆ ಉಳ್ಳವನಾಗಿ ಬದಲಾಯಿಸಿ ವಾಗ್ದಾನದ ಪರಿಪೂರ್ಣತೆಯಲ್ಲಿ ತೃಪ್ತಿಪಡಿಸಿ ಸಂತೋಷಪಡಿಸಿದರು. ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ಅಲ್ಪವಾದ ಯೋಚನೆಗಳಿಗಿಂತ ದೇವರ ಶ್ರೇಷ್ಠವಾದ ಯೋಚನೆಗಳು ನೆರವೇರಬೇಕೆಂಬುದಾಗಿಯೇ ಕೆಲವೊಂದು ಕಾಲ ವಿಳಂಬಗಳು ಉಂಟಾಗುತ್ತಾ ಇರುವಂಥದ್ದು. ಆದ್ದರಿಂದ ಸೋತು ಹೋಗಬೇಡಿ, ಬಳಲಿ ಹೋಗಬೇಡಿ, ನಂಬಿಕೆಯಲ್ಲಿ ದೃಢಗೊಳ್ಳಿ. ಕರ್ತನ ಬಾಯಿಂದ ಬಂದ ಯಾವ ಮಾತು ಕೂಡ ನಿಷ್ಫಲವಾಗಿ ಹೋಗುವುದಿಲ್ಲ. ಆತನು ಹೇಳಿದ ಮೇಲೆ ಖಂಡಿತವಾಗಿ ನೆರವೇರಿಸುತ್ತಾನೆ. ಈ ಕಾಲ ವಿಳಂಬವೆಲ್ಲವೂ ಕೂಡ ನೀವು ಶ್ರೇಷ್ಠತೆಗಳನ್ನು, ವಿಶೇಷವಾದವುಗಳನ್ನು ಹೊಂದುವುದಕ್ಕಾಗಿ ಎಂಬುದನ್ನು ತಿಳಿದು ಕರ್ತನ ಸ್ತುತಿಸುತ್ತಾ ಇರಿ. ಆ ವಾಗ್ದಾನಗಳ ಪರಿಪೂರ್ಣತೆಗಳನ್ನು ನಿಶ್ಚಯವಾಗಿ ಕಾಣಲಿದ್ದೀರಾ.